ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೊಟ್ಟೆ ಕೋಳಿ ಸಾರು ಹೇಗೆ ಮಾಡೋದಂತ ನೋಡೋಣ. ಮೊಟ್ಟೆ ಕೋಳಿ ಸಾರು ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ನಮ್ಮ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ತಿಳಿಸಿ. ನಾನಿಲ್ಲಿ 1 kg ಮೊಟ್ಟೆ ಕೋಳಿನ ನೀಟಾಗಿ ತೊಳೆದು ಸೈಡ್ಗೆ ಇಟ್ಟಿದ್ದೀನಿ. ಅದಾದಮೇಲೆ ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಾಯ್ಲ್ ಆದಮೇಲೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಆನಿಯನ್ನ ಹಾಕಿ ಲೈಟ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಈ ಥರ ಲೈಟ್ ಬ್ರೌನ್ ಬಂದಾದಮೇಲೆ ತೊಳೆದಿಟ್ಟಿರೋ ಚಿಕನ್ ಪೀಸಸ್ನ ಅದಕ್ಕೆ ಹಾಕಿ, ಆಮೇಲೆ ಇಲ್ಲಿ ಮೊಟ್ಟೆನ ನಾವು ಇದಕ್ಕೆ ಹಾಕಲ್ಲ, ಅದು ಸೈಡಲ್ಲಿ ಸಾಂಬಾರು ಲಾಸ್ಟಲ್ಲಿ ಬಾಯ್ಲ್ ಆಗಬೇಕಾದ್ರೆ ಮಿಕ್ಸ್ ಮಾಡ್ತೀವಿ. ಇದಕ್ಕೆ ಚೂರು ಅರಿಶಿನ ಆಮೇಲೆ ಚೂರು ಉಪ್ಪು ಹಾಕ್ಕೊಂಡು ಎಲ್ಲ ಪೀಸಸ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಡಿ. ಬಾಯ್ಲ್ ಆಗಬೇಕಾದ್ರೆ ಚಿಕನ್ ಪೀಸಸಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಆವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೋಬೇಕು. ಈಗ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ 1 kg ಚಿಕನ್ಗೆ 1 ಟೊಮೆಟೊ, 1 ಟೇಬಲ್ ಸ್ಪೂನ್ ಕಡಲೆಪಪ್ಪು, ಅರ್ಧ ಕಪ್ ತುರಿದಿರೋ ಕಾಯಿ, ಸ್ವಲ್ಪ ಮೆಣಸಿನ ಪೌಡರು, ಗಸಗಸೆ, ಆಮೇಲೆ ಧನಿಯಾ ಪೌಡರ್ನ ತಗೊಂಡಿದ್ದೀನಿ. ಇದೆಲ್ಲ 1 kgಗೆ ಆಗೋಷ್ಟು ನೀವು ನೋಡಿಕೊಂಡು ತಗೊಳ್ಳಿ. ಆಮೇಲೆ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, 4 ಲವಂಗ, ಸ್ವಲ್ಪ ಚಕ್ಕೆ, ಮೆಣಸು, 2 ಉದ್ದಕ್ಕೆ ಹೆಚ್ಚಿಟ್ಟಿರೋ ಆನಿಯನ್ನು ಮತ್ತು ಕೊತ್ತಂಬರಿ ಮತ್ತು ಪುದೀನ ತಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ 2 ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1 kgಗೆ 2 ಆನಿಯನ್ ತಗೊಂಡಿದ್ದೀನಿ. ನಿಮ್ಗೆ ಗ್ರೇವಿ ಬೇಕು ಅಂತಂದರೆ ನೋಡಿಕೊಂಡು 3 ಇಲ್ಲ 4 ತಗೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಚಕ್ಕೆ, ಲವಂಗ ಎಲ್ಲ ಹಾಕಿ ಫ್ರೈ ಮಾಡಿ. ಇಲ್ಲಿ ನಾನು 2 ಮೆಣಸಿನ್ಕಾಯಿ ಕೂಡ ತಗೊಂಡಿದ್ದೀನಿ. ಬೇಕು ಅಂದರೆ ತಗೋಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಎಲ್ಲನೂ ನೀಟಾಗಿ ಫ್ರೈ ಮಾಡಿಕೊಂಡು ಈ ತಣ್ಣಗಾಗೋಕ್ಕೆ ಸೈಡಲ್ಲಿ ಇಡಬೇಕು. ತಣ್ಣಗಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಇದನ್ನೆಲ್ಲ ಹಾಕಿ ಆಗಲೇ ತೋರಿಸಿರೋ ಕೊತ್ತಂಬರಿ ಮತ್ತು ಪುದೀನೂ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿ ಆದಮೇಲೆ ಇದನ್ನು ಸೈಡ್ಗಿಡಿ. ಇನ್ನೊಂದು ಜಾರ್ಗೆ ತುರಿದಿರೋ ಕೊಬ್ಬರಿ, ಆಮೇಲೆ ತಗೊಂಡಿರೋ ಕಡಲೆಪಪ್ಪು, ಆಮೇಲೆ ಗಸಗಸೆ ಹಾಕಿ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಟೊಮೆಟೊ ಇದರಲ್ಲಿ ಸೇರಿಸಲ್ಲ. ಟೊಮೆಟೊ ನಾನಿಲ್ಲಿ ಸಪ್ರೇಟಾಗಿ ಪ್ಯೂರಿ ಮಾಡ್ಕೊಂಡಿದ್ದೀನಿ. 2 ವಿಷಲ್ ಆದಮೇಲೆ ಬಾಯ್ಲ್ ಆಗ್ತಾಯಿರೋ ಚಿಕನ್ಗೆ ಮಾಡ್ಕೊಂಡಿರೋ ಈ ಪೇಸ್ಟು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ, ಆ ಪೇಸ್ಟ್ನ ಇದಕ್ಕೆ ಹಾಕಿ ನೀಟಾಗಿ ಎಲ್ಲ ಪೀಸಸ್ಗೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆದಮೇಲೆ ಕೊಬ್ಬರಿ ಮತ್ತು ಗಸಗಸೆ ಮಿಶ್ರಣನೂ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಪೀಸಸ್ಗೂ ಮಸಾಲೆ ಹಿಡಿಬೇಕು. ಇದಾದಮೇಲೆ ಆಗಲೇ ಸಪ್ರೇಟಾಗಿ ರುಬ್ಕೊಂಡಿರೋ ಟೊಮೆಟೊ ಪೇಸ್ಟ್ ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಈಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಧನಿಯಾ ಪೌಡರ್ ಹಾಕ್ಕೋಬೇಕು. ಆಮೇಲೆ ಖಾರದ ಪೌಡರೂ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಖಾರದ ಪುಡಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಖಾರ ಬೇಕು ಅಂತ ಅದ್ರ ಮೇಲೆ ನೋಡಿಕೊಂಡು ನೀವು 2 ಟೇಬಲ್ ಸ್ಪೂನ್ ಕೂಡ ಹಾಕ್ಕೋಬೋದು. ಈಗ ಬಾಯ್ಲ್ ಆಗ್ತಾಯಿರೋ ಸಾಂಬಾರಿಗೆ ಆಗಲೇ ಸೈಡಲ್ಲಿ ಇಟ್ಟಿರೋ ಈ ಮೊಟ್ಟೆನ ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಆದಮೇಲೆ ನೀವು ಮಾಂಸ ಬೆಂದಿದೆಯೋ ಇಲ್ವೋ ನೋಡಿಕೊಂಡು 2 ವಿಷಲ್ ಕೂಗಿಸ್ಕೊಳ್ಳಿ. ಇಲ್ಲ ಅಂದರೆ ಹಾಗೆ ಲಿಡ್ ಬಿಚ್ಚಿ ಕೂಗಿಸ್ಕೋಬೇಕು. ಈಗ ಸಾಂಬಾರು ರೆಡಿಯಾಗಿದೆ. ಇದು ಮುದ್ದೆ, ಚಪಾತಿ ಎಲ್ಲದರಲ್ಲೂ ಚೆನ್ನಾಗಿ ಇರುತ್ತೆ.